let's discuss the 8th numerical. Okay, so here a beam of light converges at a point P. Now a lens is placed in the path of the convergent beam 12 cm from P. At what point does the beam converge if the lens is, sub question A convex lens of focal length 20 cm, and sub question B, a concave lens of focal length 16 cm. Fine. So as you already know, we need to initially read the question and understand the question properly. So ಒಂದು beam ಇದೆಯಂತೆ, beam of light, and ಈ beam of light ಎಲ್ಲಿ converge ಆಗ್ತಾ ಇದೆ? at a point P ಹತ್ರ converge ಆಗ್ತಾ ಇದೆ. beam means many rays coinciding or converging at a single point. beam means more than many rays. bundle of rays is nothing but beam. So ಈ beam ಏನಾಗ್ತಾ ಇದೆ ಅಂತ ಒಂದು ಕಾಮನ್ ಪಾಯಿಂಟ್ ಹತ್ರ ಕಾನ್ವರ್ಜ್ ಆಗ್ತಾ ಇದೆ. Now a lens is placed in the path of the convergent beam 12 cm from P. So ಈ ಕಾನ್ವರ್ಜ್ ಆಗ್ತಾ ಇರೋ ಪಾತ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ಒಂದು ಲೆನ್ಸ್ ನ ಪ್ಲೇಸ್ ಮಾಡ್ತಾ ಇದ್ದಾರೆ ಅಟ್ ಎ ಡಿಸ್ಟೆನ್ಸ್ ಆಫ್ 12 ಸೆಂಟಿಮೀಟರ್. ಫಸ್ಟ್ ಕೇಸ್ ಅಲ್ಲಿ ಕಾನ್ವೆಕ್ಸ್ ಲೆನ್ಸ್ ನ ಪ್ಲೇಸ್ ಮಾಡಿದ್ದಾರೆ, ಅದರಿಂದ ಫೋಕಲ್ ಲೆಂತ್ 20 ಸೆಂಟಿಮೀಟರ್ ಇದೆ. ಸೆಕೆಂಡ್ ಕೇಸ್ ಅಲ್ಲಿ ಕಾನ್ಕೇವ್ ಲೆನ್ಸ್ ನ ಪ್ಲೇಸ್ ಮಾಡ್ತಾ ಇದ್ದಾರೆ, ಅದರಿಂದ ಫೋಕಲ್ ಲೆಂತ್ 16 ಸೆಂಟಿಮೀಟರ್ ಇದೆ. ಸೊ ಇನ್ ದಿಸ್ ಕೇಸ್ ದೇ ಆರ್ ಆಸ್ಕಿಂಗ್, ಈ ತರ ಡಿಫರೆಂಟ್ ಟೈಪ್ಸ್ ಆಫ್ ಲೆನ್ಸಸ್ ನ ಇಂಟ್ರೊಡ್ಯೂಸ್ ಮಾಡಿದಾಗ ಎಲ್ಲಿ ಮತ್ತೆ ಕಾನ್ವರ್ಜೆನ್ಸ್ ಆಫ್ ಬೀಮ್ ಆಗುತ್ತೆ, ಯಾವ ಡಿಸ್ಟೆನ್ಸ್ ಅಲ್ಲಿ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನೌ ವಿ ನೋ ದ ಮೀನಿಂಗ್ ಆಫ್ ದ ಕ್ವೆಶನ್. ನೆಕ್ಸ್ಟ್ ಥಿಂಗ್ ಇಸ್ just put a rough sketch of the question. First we will solve question A. So for that the figure will be like this. ರೇಸ್ ಏನಾಗ್ತಾ ಇದೆ? ಒಂದು ಕಾಮನ್ ಪಾಯಿಂಟ್ ಅಲ್ಲಿ ಬಂದು ಜಾಯಿನ್ ಆಗ್ತಾ ಇದೆ, and that point, common point, is called as P. Fine. So initially introduce ಮಾಡ್ತಾ ಇರೋ lenses a convex lens. So here I am going to put a convex lens, and this is at a distance of 12 centimeter. Fine. So 12 ಸೆಂಟಿಮೀಟರ್ ದೂರದಲ್ಲಿ ಒಂದು ಕಾನ್ವೆಕ್ಸ್ ಲೆನ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಿಂದ ಫೋಕಲ್ ಲೆಂತ್ ಇಸ್ 20 ಸೆಂಟಿಮೀಟರ್. ಸೊ ಈ ತರ ನೀವು ಕಾನ್ವೆಕ್ಸ್ ಲೆನ್ಸ್ ನ ಈ ಪಾತ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಈ ಪಾಯಿಂಟ್ ಶಿಫ್ಟ್ ಆಗುತ್ತೆ. ಓಕೆ, ಬೈ ಯೂಸಿಂಗ್ ಯೋರ್ ಕಾಮನ್ ಸೆನ್ಸ್ ಯು ಕ್ಯಾನ್ ಟೆಲ್ ಈ ಪಾಯಿಂಟ್ ರೈಟ್ ಸೈಡ್ ಶಿಫ್ಟ್ ಆಗುತ್ತಾ, ಲೆಫ್ಟ್ ಸೈಡ್ ಶಿಫ್ಟ್ ಆಗುತ್ತಾ ಅಂತ. ಆಬ್ವಿಯಸ್ಲಿ ಲೆಫ್ಟ್ ಶಿಫ್ಟ್ ಆಗುತ್ತೆ ಈ ಕಡೆ. ಯಾಕೆ ಅಂತ ಹೇಳಿದ್ರೆ ಕಾನ್ವೆಕ್ಸ್ ಲೆನ್ಸ್ ಇಂಟ್ರೊಡ್ಯೂಸ್ ಮಾಡಿದಾಗ ಆಲ್ ದ ಮೋರ್ ಕಾನ್ವರ್ಜೆನ್ಸ್ ವಿಲ್ ಬಿ ಮೋರ್. Okay, so it will be somewhere like this. Fine. Now initially P ಅನ್ನೋ point will be acting as virtual object. Okay, ಇದಕ್ಕೆ object ತರ act ಮಾಡುತ್ತೆ, which means once again light rays converge ಆಗುತ್ತಲ್ಲ, that point will be called as image. So image ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇರೋದವರು. First write the data. We are going to solve question A. Focal length given ಇದೆ, it is 20 centimeter. Okay, next thing here is this distance. Okay, as I said, P will be acting as an object. So every measurement in this chapter or in this optics we will be measuring from the pole or center of optical center. Alright, so illinda ನಾವು ಎಲ್ಲಾ type of measurements ನ ಮಾಡ್ತೀವಿ. So from here to here this 12 centimeter represents the object distance. U is equal to, so ಎಷ್ಟಿದೆ? It is 12 centimeter. Next ಕಾನ್ವರ್ಜೆನ್ಸ್ ಎಲ್ಲಾಗುತ್ತೆ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ. ದಟ್ ಇಸ್ ವೇರ್ ದ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಯು ನೀಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ವಿ. ಆಲ್ರೈಟ್, ಬಿಫೋರ್ ಗೋಯಿಂಗ್ ಅಹೆಡ್ ನಿಮಗೆ ಇನ್ನೊಂದು ಡೌಟ್ ಬರ್ಬಹುದು. ದ ಡೌಟ್ ಇಸ್, ಈ ಲೆನ್ಸ್ ನ
ಪಿ ಲೆಫ್ಟ್ ಸೈಡ್ ಇಡಬೇಕಾ ಆರ್ ಪಿ ಪಾಯಿಂಟ್ ರೈಟ್ ಸೈಡ್ ಇಡಬೇಕಾ ಅಂತ. ಓಕೆ, ಹಿಯರ್ you need to place this lens on the left side of the P because ಇಲ್ಲಿ ನೋಡಿ, ಇಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ now a lens is placed in path of the convergent beam ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಿ ಟ್ರಾವೆಲ್ ಆಗ್ತಾ ಇದೆಯೋ, ಎಲ್ಲಿ ಪಾತ್ ಆಫ್ ಲೈಟ್ ಇದೆಯೋ ಅಲ್ಲಿ ನೀವು ಲೆನ್ಸ್ ನ ಪ್ಲೇಸ್ ಮಾಡಬೇಕು. ಇಲ್ಲಿ ಪ್ಲೇಸ್ ಮಾಡಿದ್ರೆ ಇಲ್ಲಿ ಲೈಟ್ ಪಾತ್ ಇಲ್ಲ, ಬಿಕಾಸ್ ಲೈಟ್ ಇಸ್ ನಾಟ್ ಟ್ರಾವೆಲಿಂಗ್ ಹಿಯರ್. So this is the correct placement of the lens. Next, you need to apply sign conventions. Okay, so focal length for a convex lens positive irutte. Okay, next object distance. ಇಲ್ಲಿ ನೋಡಿ, ಈ ರೇ ಆಪ್ಟಿಕ್ಸ್ ಅಲ್ಲಿ 99% ನ್ಯೂಮರಿಕಲ್ಸ್ ಅಲ್ಲಿ ಯು ಸೈನ್ ಕನ್ವೆನ್ಷನ್ ನೆಗೆಟಿವ್ ಇರುತ್ತೆ. ಬಟ್ for the numericals like this, U sign convention will be positive because light ಹೇಗ್ travel ಆಗ್ತಾ ಇದೆ, from here to here travel ಆಗ್ತಾ ಇದೆ. This is the direction of light traveling. Fine. Now measurement ಯಾವ ಕಡೆಯಿಂದ ಮಾಡೋದು, ನಾವು ಈ ಕಡೆಯಿಂದ towards P, from left to P. So both the directions are same. Direction, measurement direction and incident light direction ಎರಡೂ ಸೇಮ್ ಇದ್ರೆ Cartesian sign convention says assign positive sign. Fine. So V is unknown, we don't know, we need to calculate it. Fine. Choosing the formula is very easy. FUV and lens anta mention ಮಾಡಿದ್ದಾರೆ. So lens formula na ಯೂಸ್ ಮಾಡಬೇಕು. ಲೆನ್ಸಸ್ ಅಲ್ಲಿ ಎಷ್ಟು ಫಾರ್ಮುಲೆ ನಾವು ಯೂಸ್ ಮಾಡಿದೀವಿ ಅದನ್ನ ಜಸ್ಟ್ ರೀಕಾಲ್ ಮಾಡ್ಕೊಂಡ್ರೆ you will get one formula which relates all these three things, and that is 1 by F is equal to 1 divided by V minus 1 divided by U. Okay, ನಮಗೆ ಬೇಕಿರೋದು V, so take it one side. 1 by V is equal to 1 divided by F plus 1 divided by U. Values na substitute ಮಾಡಿ. 1 divided by F is 20 plus 1 divided by 12. Okay, so this 12 is nothing but the distance of object. ಇದನ್ನ ಸಾಲ್ವ್ ಮಾಡಿ, LCM will be 60. if you want just ಇದನ್ನ ಕ್ಯಾಲ್ಕುಲೇಟರ್ ಇಂದ directly solve ಮಾಡಬಹುದು. here 3 plus 5 you will get, which will give you 8 divided by 60. Okay, 1 by V ಇಷ್ಟಾದ್ರೆ V will be equal to 60 divided by 8. So ಇದನ್ನ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಸಾಲ್ವ್ ಮಾಡಬಹುದು ನೀವು. ಇಟ್ ವಿಲ್ ಗಿವ್ ಯು 7.5 ಸೆಂಟಿಮೀಟರ್. ಸೊ ಫಸ್ಟ್ ಕೇಸ್ ಅಲ್ಲಿ ನೀವು ಕಾನ್ವೆಕ್ಸ್ ಲೆನ್ಸ್ ನ ಇಂಟ್ರೊಡ್ಯೂಸ್ ಮಾಡಿದಾಗ ನೆಕ್ಸ್ಟ್ ಎಲ್ಲಿ ಶಿಫ್ಟ್ ಆಗುತ್ತೆ ಅದು ಇಮೇಜ್ ವಿಲ್ ಆರ್ ದ ಕಾನ್ವರ್ಜೆಂಟ್ ಪಾಯಿಂಟ್ ವಿಲ್ ಶಿಫ್ಟ್ ಟು ಅ ಡಿಸ್ಟೆನ್ಸ್ ಆಫ್ 7.5 ಸೆಂಟಿಮೀಟರ್. ಇಲ್ಲಿ ನೋಡಿ ಪಾಸಿಟಿವ್ ನೇ ಇದೆ ಅದು, ಅಂದ್ರೆ ವಿಚ್ ಇಸ್ ಅಗೇನ್ ರೈಟ್ ಸೈಡ್ ಕಾನ್ವರ್ಜೆಂಟ್ ಪಾಯಿಂಟ್ ಫಾರ್ಮ್ ಆಗುತ್ತೆ ಅಂತ. ಓಕೆ, ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ಕ್ವೆಶ್ಚನ್ A, sub question A of this. Now let's solve sub question B. So sub question B is similar to sub question A, but difference ಏನide, instead of introducing convex lens in the path, ನಾವು concave lens ನ introduce ಮಾಡಬೇಕಾಗುತ್ತೆ. So let's draw a sketch again. ಲೈಟ್ ಏನಾಗ್ತಾ ಇದೆ, ಆಲ್ರೆಡಿ ಕಾನ್ವರ್ಜ್ ಆಗಿದೆ P ಅನ್ನೋ ಪಾಯಿಂಟ್ ಹತ್ರ. ಸೊ ಇನ್ ದಿಸ್ ಪಾತ್, ಅಲಾಂಗ್ ದಿಸ್ ಪಾತ್ ವಿಲ್ ಬಿ ಇಂಟ್ರೊಡ್ಯೂಸಿಂಗ್ ಒನ್ ಕಾನ್ಕೇವ್ ಲೆನ್ಸ್. ಆಲ್ರೈಟ್, ಒಂದು ಕಾನ್ಕೇವ್ ಲೆನ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಅಗೇನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕಾನ್ಕೇವ್ ಲೆನ್ಸ್ ಅಂಡ್ ಪಾಯಿಂಟ್ P ಇಸ್ 12 ಸೆಂಟಿಮೀಟರ್. ಆಲ್ರೆಡಿ ನಾನು ಹೇಳಿದ್ದೀನಿ, ಈ 12 ಸೆಂಟಿಮೀಟರ್ ಇಸ್ ನಥಿಂಗ್ ಬಟ್ U. ಫೋಕಲ್ ಲೆಂತ್ ಕೊಟ್ಟಿದ್ದಾರೆ 16 ಸೆಂಟಿಮೀಟರ್ ಇದೆ, ಕಾನ್ಕೇವ್ ಲೆಂತ್ ಫೋಕಲ್ ಲೆಂತ್. ಸೊ ಈ ಪಾತ್ ಅಲ್ಲಿ ಕಾನ್ಕೇವ್ ಲೆನ್ಸ್ ನ ಇಂಟ್ರೊಡ್ಯೂಸ್ ಮಾಡಿದಾಗ ಈ ಪಾಯಿಂಟ್ ಎಲ್ಲಿ ಶಿಫ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ, ವಿಚ್ ಮೀನ್ಸ್ ವಿ ವ್ಯಾಲ್ಯೂ ದೇ ಆರ್ ಆಸ್ಕಿಂಗ್. ಸೊ ಫಸ್ಟ್ ಡಾಟಾ ಬರೆಯೋಣ. ಎಫ್ ಇಸ್ ಈಕ್ವಲ್ ಟು 16 ಸೆಂಟಿಮೀಟರ್ ಇದೆ, ಇಟ್ ಇಸ್ ಗಿವನ್, and U value is 12
centimeter, you need to calculate the value of V. Okay. So before we proceed, first ನೀವು ಏನ್ ಮಾಡಬೇಕು, ಸೈನ್ ಕನ್ವೆನ್ಷನ್ಸ್ ನ ಅಪ್ಲೈ ಮಾಡಬೇಕು. ಇಟ್ಸ್ ಅ ಕಾನ್ಕೇವ್ ಲೆನ್ಸ್, ಸೊ ನೆಗೆಟಿವ್ ಸೈನ್ ಕನ್ವೆನ್ಷನ್ ಬರುತ್ತೆ, ಯು ಪಾಸಿಟಿವ್ ಬರುತ್ತೆ ಆಸ್ ಇನ್ ಕೇಸ್ ಎ. ಓಕೆ, and the relevant formula is 1 by f is equal to 1 by v minus 1 divided by u. ಬೇಕಿರೋದು v value, so 1 by v is equal to 1 by f plus 1 by u. values na substitute ಮಾಡಿ, 1 divided by minus 16 plus 1 divided by 12. Now the rest of the numerical is solving this. So 1 divided by v is equal to LCM ತಗೊಳ್ಳಿ. LCM will be 48 minus 3 plus 4. Okay, ಇದನ್ನ ನೀವು ಕ್ಯಾಲ್ಕುಲೇಟರ್ ತಗೊಂಡು ಡೈರೆಕ್ಟ್ಲಿ ಆಲ್ಸೋ ಯು ಕ್ಯಾನ್ ಸಾಲ್ವ್, ಆರ್ ಈ ತರ LCM ತಗೊಂಡು ಕೂಡ ಸಾಲ್ವ್ ಮಾಡಬಹುದು. ಸೊ ಹಿಯರ್ ಯು ವಿಲ್ ಹ್ಯಾವ್ 1 divided by 48. 1 by v is equal to 1 by 48 ಆದ್ರೆ ಬರೀ v is equal to 48 ಇರುತ್ತೆ. v is distance of image, so unit ಸೆಂಟಿಮೀಟರ್ ಬರುತ್ತೆ, ಸಿನ್ಸ್ f and u and all were in centimeter. and observe ಮಾಡಿ, ಇದು ಕೂಡ ಪಾಸಿಟಿವ್ ಇದೆ. ಓಕೆ, v is equal to in the second case 48 centimeter ಆಗುತ್ತೆ. So this is logically correct because convex lens introduce ಮಾಡಿದಾಗ ಕಾನ್ವರ್ಜ್ ಆಗಿರೋ ಪಾಯಿಂಟ್ ಹತ್ರಕ್ಕೆ ಮೂವ್ ಆಗುತ್ತೆ, ವಿಚ್ ಮೀನ್ಸ್ ಇಟ್ ವಿಲ್ ಮೂವ್ ಕ್ಲೋಸರ್ ಟು ದ ಕಾನ್ವೆಕ್ಸ್ ಲೆನ್ಸ್. ಬಟ್ ಕಾನ್ಕೇವ್ ಲೆನ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಇದೆಲ್ಲ ಏನಾಗಬೇಕು, ಶಿಫ್ಟ್ ಆಗಬೇಕು. ದ ಪಾಯಿಂಟ್ P ಶುಡ್ ಮೂವ್ ಅವೇ ಫ್ರಮ್ ದಿಸ್ ಪಾಯಿಂಟ್. ಸೊ 48 ಸೆಂಟಿಮೀಟರ್ ಹತ್ರ ಇಮೇಜ್ ಫಾರ್ಮ್ ಆಗುತ್ತೆ. Let's discuss about the 9th numerical. So an object of size 3 centimeter is placed 14 centimeter in front of a concave lens of focal length 21 centimeter. Describe the image produced by the lens. What happens if the object is moved further away from the lens? Okay, so ಒಂದು object ಇದೆ ಅಂತ, and the size of that object is 3 centimeter ಇದೆ, and ಅದನ್ನ 14 centimeter ದೂರದಲ್ಲಿ ವಿತ್ ರೆಸ್ಪೆಕ್ಟ್ ಟು ಕಾನ್ಕೇವ್ ಲೆನ್ಸ್ ಪ್ಲೇಸ್ ಮಾಡಿದ್ದಾರೆ. ಅಂಡ್ ಈ ಕಾನ್ಕೇವ್ ಲೆನ್ಸ್ ಫೋಕಲ್ ಲೆಂತ್ 20 ಸೆಂಟಿಮೀಟರ್ ಇದೆಯಂತೆ. ನಾವೇನ್ ಮಾಡ್ಬೇಕಿಲ್ಲಿ ಅಂತ ಹೇಳಿದ್ರೆ, ಇಮೇಜ್ ನೇಚರ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಈ ಇಮೇಜ್ ನೇಚರ್ ಅಲ್ಲಿ ಸೈಜ್ ಆಫ್ ಇಮೇಜ್ ಬರುತ್ತೆ, ವೆದರ್ ದ ಇಮೇಜ್ ಇಸ್ ರಿಯಲ್ ಆರ್ ವರ್ಚುವಲ್ ಬರುತ್ತೆ, ಅಂಡ್ ವೆದರ್ ದ ಇಮೇಜ್ ಇಸ್ ಎರೆಕ್ಟ್ ಆರ್ ಇನ್ವರ್ಟೆಡ್ ಅಂತ ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. ಅಲಾಂಗ್ ವಿತ್ ದಿಸ್ ಇನ್ನೊಂದು ಕ್ವೆಶನ್ ಕೇಳ್ತಾ ಇದಾರೆ ಅವರು, ಅದೇನು ಅಂತ ಹೇಳಿದ್ರೆ, ವಾಟ್ ಹ್ಯಾಪನ್ಸ್ ಇಫ್ ದ ಆಬ್ಜೆಕ್ಟ್ ಇಸ್ ಮೂವ್ಡ್ ಫರ್ದರ್ ಅವೇ ಫ್ರಮ್ ದ ಲೆನ್ಸ್. ಸೊ ಇಫ್ ವಿ ಟೇಕ್ ದ ಆಬ್ಜೆಕ್ಟ್ ಅವೇ ಫ್ರಮ್ ದ ಲೆನ್ಸ್, ವಾಟ್ ವಿಲ್ ಹ್ಯಾಪನ್ ಟು ದ ಇಮೇಜ್ ಅಂತ ಕೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಪುಟ್ ಅ ರಫ್ ಸ್ಕೆಚ್ ಆಫ್ ದ ಪ್ರೆಸೆಂಟ್ ನ್ಯೂಮೆರಿಕಲ್. ಸೊ ಕೊಟ್ಟಿರೋ ಲೆನ್ಸ್ ಇಸ್ ಅ concave lens. All right, on concave lens you need to write, and then principal axis, and in front of it object na place ಮಾಡಿದ್ದಾರೆ. This is AB, and the height of the object is 3 centimeter. ಈ ಆಬ್ಜೆಕ್ಟ್ ನ ಎಷ್ಟು ದೂರದಲ್ಲಿ ಪ್ಲೇಸ್ ಮಾಡಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ದ ಲೆನ್ಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 14 ಸೆಂಟಿಮೀಟರ್, ಅಂಡ್ ಇದರಿಂದ ಫೋಕಲ್ ಲೆಂತ್ ಎಷ್ಟಿದೆ, 21 ಸೆಂಟಿಮೀಟರ್ ಇದೆ. ಓಕೆ, ವಿ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಫಸ್ಟ್, ದ ಡಿಸ್ಟೆನ್ಸ್ ಆಫ್ ಇಮೇಜ್. ಓಕೆ, ಸೊ ರೈಟ್ ದ ಡಾಟಾ ಫಸ್ಟ್. ಎಫ್ ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್ ಇದೆ, ಯು ಇಸ್ 14 ಸೆಂಟಿಮೀಟರ್, ಅಂಡ್ ಹೆಚ್ ಇಸ್ 3 ಸೆಂಟಿಮೀಟರ್. ಸೊ ವಿ ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಡಿಸ್ಟೆನ್ಸ್ ಆಫ್ ಇಮೇಜ್, ಅಂಡ್ ಹೆಚ್ ಡ್ಯಾಶ್ ದಟ್ ಇಸ್ height of image na you need to calculate. First you need to apply the sign convention. Concave lens ge focal length na negative anta consider ಮಾಡಿ. U is a object ಇಂದ light rays emit ಆಗುತ್ತೆ in this direction. But ನಾವು measurement ಮಾಡೋದು ಯಾವ ಸೈಡ್ ಇಂದ, from this optical center or pole ಇಂದ
toward this we will measure. So ಎರಡು directions opposite ಇದೆ. According to the Cartesian, ಎರಡು directions opposite ಇದ್ರೆ ಇದನ್ನ ನೆಗೆಟಿವ್ ತಗೋತೀವಿ. Above the principal axis ಇದೆ h, so it is positive. Alright, the formula which you need to use is 1 divided by f is equal to 1 by v minus 1 divided by u. ಈ v ಬೇಕಾಗಿದೆ, so take it this side. 1 by v is equal to 1 divided by f plus 1 divided by u ಆಗುತ್ತೆ. Substitute the values. 1 by v is equal to 1 divided by minus 21 plus 1 divided by minus 14. So ಇದನ್ನ you need to solve either directly using calculator or LCM ತಗೊಂಡು ಕೂಡ solve ಮಾಡಬಹುದು. So 1 by v will be equal to 42 is the LCM of this, minus 2 minus 3 ಬರುತ್ತೆ, and 1 by v will be equal to minus 5 divided by 42 you will get. ನಮಗೆ ಬೇಕಿರೋದು ವ್ಯಾಲ್ಯೂ ಆಫ್ v. ಸೊ v is equal to 42 by minus 5 ಆಗುತ್ತೆ, which will be, if you calculate it, minus 8.4 centimeter ಬರುತ್ತೆ. ಸೊ ಈ ಡಿಸ್ಟೆನ್ಸ್ ಅಲ್ಲಿ ಏನ್ ಫಾರ್ಮ್ ಆಯಿತು? ಇಮೇಜ್ ಫಾರ್ಮ್ ಆಯಿತು. ನೆಕ್ಸ್ಟ್ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಯೂಸ್ ಮಾಡಿ. m is equal to h2 divided by h1 which is equal to v by u. ಓಕೆ, h2 ಬೇಕು ನಮಗೆ. h2 is equal to h1 v divided by u. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ನ. h1 is 3, v ಕ್ಯಾಲ್ಕುಲೇಟ್ ಮಾಡಿದಿರಾ minus 8.4 ಇದೆ, divided by the value of u is minus 14. So if you solve this, h2 will be equal to, it is 1.8 centimeter ಬರುತ್ತೆ. Alright, so once v value and h2 value ಆದ್ಮೇಲೆ ನೀವು ನೇಚರ್ ನ ಬರಿಬಹುದು. ಬಂದಿರೋ ಇಮೇಜ್ ನೇಚರ್ you can write. See, ಮಿರರ್ಸ್ ಕೇಸಸ್ ಅಲ್ಲಿ you have to be very careful here. ಮಿರರ್ಸ್ ಅಲ್ಲಿ v ನೆಗೆಟಿವ್ ಬಂದ್ರೆ ಫಾರ್ಮ್ ಆಗಿರೋ ಇಮೇಜ್ ರಿಯಲ್ ಅಂತ, ಬಟ್ ಲೆನ್ಸಸ್ ಅಲ್ಲಿ v ನೆಗೆಟಿವ್ ಬಂದ್ರೆ the image formed is virtual. Okay, be very careful with this. Fine, because mirrors alli ee side bandaga that will be a real image. Okay, and here lenses alli ee side bandaga that will be a virtual image. Fine, next here h2 positive ide, which means the image is also formed above the principal axis. Above principal axis andre adenta image adu? That is erect image. The image is virtual, erect. Now let's see whether it is diminished or not. See here, size of object iddiddu 3 cm, image 1.8 cm bandide. So the formed image is diminished image. Alright, it is diminished image. The nature of image is virtual, erect and diminished anta baribeku. So they have asked one more question, that is concave lens in this man is an object here. ಸೊ ಈ ಆಬ್ಜೆಕ್ಟ್ ನ ಕಾನ್ಕೇವ್ ಲೆನ್ಸ್ ಇಂದ ದೂರ ತಗೊಂಡು ಹೋದಂಗೆಲ್ಲ ವಾಟ್ ಹ್ಯಾಪನ್ಸ್ ಟು ದ ಇಮೇಜ್ ಅಂತ ಕೇಳ್ತಾ ಇದ್ದಾರೆ. ಸೊ ಯು ಕ್ಯಾನ್ ಅಬ್ಸರ್ವ್, ಇಫ್ ಐ ಟೇಕ್ ದ ಆಬ್ಜೆಕ್ಟ್ ಅವೇ ಫ್ರಮ್ ದ ಲೆನ್ಸ್, ಇಮೇಜ್ ಯಾವ ಸೈಡ್ ಮೂವ್ ಆಗ್ತಾ ಇದೆ? ಟುವರ್ಡ್ಸ್ ದ ಫೋಕಸ್ ಮೂವ್ ಆಗ್ತಾ ಇದೆ. ಅಂದ್ರೆ ಇಮೇಜ್ ಆಲ್ಸೋ ಮೂವ್ಸ್ ಅವೇ ಫ್ರಮ್ ದ ಲೆನ್ಸ್ ಅಂಡ್ ಡಿಕ್ರೀಸ್ ಆಗುತ್ತೆ. ಸೈಜ್ ಆಫ್ ದ ಇಮೇಜ್ ಕೀಪ್ಸ್ ಆನ್ ಡಿಕ್ರೀಸಿಂಗ್. Now let's move on to the next numerical, that is the 10th numerical.
it says what is the focal length of a convex lens of focal length 30 centimeter in contact with a concave lens of focal length 20 centimeter. Is the system a converging or a diverging lens? Ignore thickness of the lenses. So ಅವ್ರೇನ್ ಹೇಳ್ತಾ ಇದ್ದಾರೆ, ಟೂ ಲೆನ್ಸಸ್ ಇದೆಯಂತೆ. ಒನ್ ಇಸ್ ಅ ಕಾನ್ವೆಕ್ಸ್ ಲೆನ್ಸ್ and the focal length of that is 30 centimeter. Another one is a concave lens and adrin focal length 20 centimeter ಇದೆ. Okay, so ಈ ಎರಡನ್ನೂ ಕೂಡ ಏನ್ ಮಾಡಿದ್ದಾರೆ, these lenses are placed in contact. Okay, so ಈ ಎರಡು ಲೆನ್ಸಸ್ ನ ಕಾಂಟ್ಯಾಕ್ಟ್ ಅಲ್ಲಿ ಪ್ಲೇಸ್ ಮಾಡಿದಾಗ ಒನ್ ಇಮೇಜ್ ಫಾರ್ಮ್ ಆಗುತ್ತೆ. ಓಕೆ, ಆಬ್ವಿಯಸ್ಲಿ ಒನ್ ಇಮೇಜ್ ವಿಲ್ ಫಾರ್ಮ್. ಸೊ ಆತರ ಈ ಟೂ ಲೆನ್ಸಸ್ ನ ಕಂಬೈನ್ ಮಾಡಿ ಇಟ್ಟಾಗ ಬಂದಿರೋ ರಿಸಲ್ಟೆಂಟ್ ಸಿಸ್ಟಮ್, ವಿಚ್ ಇಸ್ ದ ರಿಸಲ್ಟೆಂಟ್ ಸಿಸ್ಟಮ್ ಅಂದ್ರೆ ಕಾಂಬಿನೇಷನ್ ಆಫ್ ಲೆನ್ಸಸ್ ಕಾನ್ವರ್ಜಿಂಗ್ ಲೆನ್ಸ್ ತರ ಬಿಹೇವ್ ಮಾಡುತ್ತಾ, ಡೈವರ್ಜಿಂಗ್ ಲೆನ್ಸ್ ತರ ಬಿಹೇವ್ ಮಾಡುತ್ತಾ ಅಂತ ಕೇಳ್ತಾ ಇದ್ದಾರೆ. ಅಂಡ್ ದೇ ಆರ್ ಆಸ್ಕಿಂಗ್ ಯು ಟು ಇಗ್ನೋರ್ ದ ಥಿಕ್ನೆಸ್ ಆಫ್ ಲೆನ್ಸಸ್. ಸೊ ಕೊಟ್ಟಿರೋ ಸಿನಾರಿಯೋ ಫಿಗರ್ ನ ಡ್ರಾ ಮಾಡಿದ್ರೆ, okay, if you draw the sketch of the given scenario, given question, ಈ ತರ ಇದೆ. ಒಂದು ಕಾನ್ವೆಕ್ಸ್ ಲೆನ್ಸ್ ನ ಕಾನ್ಕೇವ್ ಲೆನ್ಸ್ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿದ್ದಾರೆ. ಕಾನ್ವೆಕ್ಸ್ ಲೆನ್ಸ್ 30 ಸೆಂಟಿಮೀಟರ್ ಫೋಕಲ್ ಲೆಂತ್ ಇದೆ. ಸಿನ್ಸ್ ದಿಸ್ ಇಸ್ ದ ಫಸ್ಟ್ ಲೆನ್ಸ್, ಇದ್ರಿಂದ ಫೋಕಲ್ ಲೆಂತ್ ನ F1 ಅಂತ ಬರ್ಕೋಬೇಕು. ಕಾನ್ಕೇವ್ ಲೆನ್ಸ್ ನ ಪ್ಲೇಸ್ ಮಾಡಿದ್ದಾರೆ ಇನ್ ಕಾಂಟ್ಯಾಕ್ಟ್ ವಿತ್ ದಿಸ್. ಇದ್ರಿಂದ ಫೋಕಲ್ ಲೆಂತ್ 20 ಸೆಂಟಿಮೀಟರ್ ಇದೆ. ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಿದ್ರೆ ಕಾನ್ಕೇವ್ ಲೆನ್ಸ್ ನೆಗೆಟಿವ್ ಬರುತ್ತೆ, ಕಾನ್ವೆಕ್ಸ್ ಲೆನ್ಸ್ ಗೆ ಪಾಸಿಟಿವ್ ಬರುತ್ತೆ. ಸಿನ್ಸ್ ದಿಸ್ ಇಸ್ ದ ಸೆಕೆಂಡ್ ಲೆನ್ಸ್, ಇದ್ರಿಂದ ಫೋಕಲ್ ಲೆಂತ್ ನ ಐ ವಿಲ್ ಟೇಕ್ ಆಸ್ F2. ಓಕೆ, ಅವ್ರು ಕೇಳ್ತಾ ಇರೋ ಕ್ವೆಶನ್ ನ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಈಸ್ ದ ಸಿಸ್ಟಮ್ ಅ ಕಾನ್ವರ್ಜಿಂಗ್ ಆರ್ ಅ ಡೈವರ್ಜಿಂಗ್ ಲೆನ್ಸ್? ಸಪೋಸ್ ಟೈಪ್ ಆಫ್ ಲೆನ್ಸ್ ಕೊಟ್ಟಿಲ್ಲ ಒಂದು ಕ್ವೆಶನ್ ಅಲ್ಲಿ, ದೇ ಆರ್ ಜಸ್ಟ್ ಸೇಯಿಂಗ್ ದ ಫೋಕಲ್ ಲೆಂತ್ ಆಫ್ ಸಮ್ ಲೆನ್ಸ್ ಇಸ್ 40 ಸೆಂಟಿಮೀಟರ್ ಅಂಡ್ ಫೋಕಲ್ ಲೆಂತ್ ಆಫ್ ಅನದರ್ ಲೆನ್ಸ್ ಇಸ್ -30 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಇಮ್ಯಾಜಿನ್. ಓಕೆ, ಬಟ್ ಅವರು ಮೆನ್ಷನ್ ಮಾಡಿಲ್ಲ ಯಾವ ಟೈಪ್ ಆಫ್ ಲೆನ್ಸ್ ಅಂತ. ಬಟ್ ಈ ವ್ಯಾಲ್ಯೂಸ್ ನ ನೋಡಿ ನಾವೇನ್ ಮಾಡಬಹುದು, ಫೋಕಲ್ ಲೆಂತ್ ವ್ಯಾಲ್ಯೂಸ್ ವಿತ್ ದ ಸೈನ್ ನೋಡಿ ನಮಗೆ ಗೊತ್ತಾಗುತ್ತೆ ವಿಚ್ ಲೆನ್ಸ್ ದೇ ಆರ್ ಟಾಕಿಂಗ್ ಅಬೌಟ್ ಅಂತ. ಇಲ್ಲಿ ನೋಡಿ ಫೋಕಲ್ ಲೆಂತ್ ಪಾಸಿಟಿವ್ ಇದೆ ಅಂದ್ರೆ ಇದು ಕಾನ್ವೆಕ್ಸ್ ಲೆನ್ಸ್ ಅಂತ. ಇಲ್ಲಿ ಫೋಕಲ್ ಲೆಂತ್ ನೆಗೆಟಿವ್ ಇದೆ, ವಿಚ್ ಮೀನ್ಸ್ ದಿಸ್ ಲೆನ್ಸ್ ಇಸ್ ಅ ಕಾನ್ಕೇವ್ ಲೆನ್ಸ್ ಅಂತ ಗೊತ್ತಾಗುತ್ತೆ. ಫೈನ್, ವಿಚ್ ಮೀನ್ಸ್ ವಾಟ್ ಇಸ್ ದ ಹಿಂಟ್ ಹಿಯರ್? ನಮಗ್ ಬೇಕಾಗಿರೋದು ಈ ಎರಡೂ ಲೆನ್ಸಸ್ ಕಂಬೈನ್ ಆದಾಗ ಈ ಕಾಂಬಿನೇಷನ್ ಆಫ್ ಲೆನ್ಸಸ್ ವೆದರ್ ಕಾನ್ಕೇವ್ ತರ ಬಿಹೇವ್ ಮಾಡುತ್ತಾ, ಅಂದ್ರೆ ಲೈಟ್ ನ ಡೈವರ್ಜ್ ಮಾಡುತ್ತಾ ಆರ್ ಕಾನ್ವರ್ಜ್ ಮಾಡುತ್ತಾ ಅಂತ ಗೊತ್ತಾಗ್ಬೇಕು. ಸೊ ಈ ಕಾಂಬಿನೇಷನ್ ಫೋಕಲ್ ಲೆಂತ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಈಕ್ವಲೆಂಟ್ ಫೋಕಲ್ ಲೆಂತ್ ಆಫ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್. ಬಿಫೋರ್ ದಟ್ ಐ ವಿಲ್ ಜಸ್ಟ್ ರೈಟ್ F1 is equal to plus 30 ಸೆಂಟಿಮೀಟರ್ ಇದೆ, F2 is equal to -20 ಸೆಂಟಿಮೀಟರ್ ಇದೆ. ಸೊ ಈಕ್ವಲೆಂಟ್ ಫೋಕಲ್ ಲೆಂತ್ ವಿ ಹ್ಯಾಡ್ ಲರ್ನ್ ದ ಫಾರ್ಮುಲಾ 1 divided by F. F represent combination resultant focal length or equivalent focal length or focal length of combination of lenses. 1 divided by F1 plus 1 divided by F2. So 1 by F is equal to 1 divided by F1 30 centimeter ಇದೆ plus 1 divided by -20. ಓಕೆ, ಇದನ್ನ ಸಾಲ್ವ್ ಮಾಡಿ LCM is 60 ಬರುತ್ತೆ. ಹಿಯರ್ 2 minus 3 you will get. So -1 by 60. 1 by F -1 by 60 ಆದ್ರೆ ಬರೀ F ಎಷ್ಟಾಗುತ್ತೆ? -60 ಸೆಂಟಿಮೀಟರ್ ಆಗುತ್ತೆ. ಆಲ್ ರೈಟ್, ನಮಗೆ ಗೊತ್ತಾಗಿದೆ ಇವಾಗ ದ ಈಕ್ವಲೆಂಟ್ ಫೋಕಲ್ ಲೆಂತ್ ವಿಲ್ ಬಿ -60 centimeter. But we need to know whether the combination will behave as a diverging lens or a converging lens. It's very simple. Just ಈ ಸೈನ್ ನ ಅಬ್ಸರ್ವ್ ಮಾಡಿ, ನೆಗೆಟಿವ್ ಬಂದಿದೆ. ಸೊ ಈ ತರ ಈ ಫೋಕಲ್ ಲೆಂತ್ ಕಾನ್ವೆಕ್ಸ್ ಲೆನ್ಸ್ ಮತ್ತೆ ಈ ಫೋಕಲ್ ಲೆಂತ್
ಕಾನ್ಕೇವ್ ಲೆನ್ಸ್ ನ ನೀವು ಕಂಬೈನ್ ಮಾಡಿದಾಗ ರಿಸಲ್ಟೆಂಟ್ ಫೋಕಲ್ ಲೆಂತ್ ಮೈನಸ್ ಬರ್ತಾ ಇದೆ ಅಂದ್ರೆ ಅದು ಒಂದು ಡೈವರ್ಜಿಂಗ್ ಸಿಸ್ಟಮ್ ತರ ಬಿಹೇವ್ ಮಾಡ್ತಾ ಇದೆ ಅಂತ ಅಂಡರ್ಸ್ಟುಡ್ ಅದು. ಓಕೆ, ಇಟ್ ಈಸ್ ಬಿಹೇವಿಂಗ್ ಆಸ್ ಅ ಡೈವರ್ಜಿಂಗ್ ಲೆನ್ಸ್. So let's discuss about the 11th numerical. Here a compound microscope consists of an objective lens of focal length 2 cm and an eyepiece of focal length 6.25 cm separated by a distance of 15 cm. How far from the objective should an object be placed in order to obtain the final image at the least distance of distinct vision, that is 25 cm, and at infinity? What is the magnifying power of the microscope in each case? So it is very evident that this question is related to the optical instrument, which is microscope. Okay, so what they are saying in the numerical or the question is ಒಂದು ಕಾಂಪೌಂಡ್ ಮೈಕ್ರೋಸ್ಕೋಪ್ ಇದೆ, and as we already know there are two lenses in it. One is objective lens, another one is eyepiece. So objective lens ದು focal length 2 cm ಇದೆ and eyepiece lens ದು focal length 6.25 cm ಇದೆ. And the distance between this objective lens and the eyepiece is 15 cm idiyante. Now the question which they are asking is, suppose final image 25 cm hatra form ಆಗಬೇಕು ಅಂದ್ರೆ objective lens ಇಂದ ಎಷ್ಟು ದೂರ ಆಬ್ಜೆಕ್ಟ್ ನ ಪ್ಲೇಸ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. That is question A. And question B they are asking is, the thing which they are asking is, you have to calculate how far should you keep the objective lens to get the final image at infinity. ಅಂದ್ರೆ infinite distance ಅಲ್ಲಿ final image produce ಆಗಬೇಕಾದ್ರೆ ಯಾವ ಪೊಸಿಷನ್ ಅಲ್ಲಿ objective lens ಇಂದ ಆಬ್ಜೆಕ್ಟ್ ನ ಪ್ಲೇಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. And in both the cases magnifying power of a microscope na calculate madi. So this is the meaning of the question. Now let's draw the sketch for this. So this is a simple sketch of the compound microscope. It will be having one objective lens. This is the objective lens and this is the eyepiece. Okay, both are convex lenses. This objective lens has a focal length of, they have given 2 cm and eyepiece has a focal length of 6.25 cm. Okay, so from this lens you will be getting the final image. ಐಪೀಸ್ ಇಂದ ನಮಗೆ ಫೈನಲ್ ಇಮೇಜ್ ಬರುತ್ತೆ. ಆಲ್ ರೈಟ್, ಕ್ವೆಶ್ಚನ್ ಎ ಅಲ್ಲಿ ದೇ ಆರ್ ಆಸ್ಕಿಂಗ್ ಅಸ್ ಟು ಗೆಟ್ ದ ಫೈನಲ್ ಇಮೇಜ್ ಅಟ್ 25 ಸೆಂಟಿಮೀಟರ್. ಸೊ ದ ಫೈನಲ್ ಇಮೇಜ್ ಫ್ರಮ್ ದ ಫಸ್ಟ್ ಕೇಸ್ ಶುಡ್ ಬಿ ಅಟ್ ದ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಆರ್ ನಿಯರ್ ಪಾಯಿಂಟ್ ಹತ್ರ ಫೈನಲ್ ಇಮೇಜ್ ಬರಬೇಕು ಅಂದ್ರೆ ಈ ಲೆನ್ಸ್ ಇಂದ ಆಬ್ಜೆಕ್ಟ್ ನ ಎಷ್ಟು ದೂರ ಪ್ಲೇಸ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆ, ದಟ್ ಇಸ್ ದ ಕ್ವೆಶ್ಚನ್. ಸೊ ದಿಸ್ ಇಸ್ FO, focal length of objective. FE means focal length of eye piece. So let's write the data. FO is equal to 2 cm. FE is equal to 6.25 cm. Both are positive. Okay, according to the sign convention, convex lenses idu, so both will be positive. And one more thing they have given, the distance between this lens and this lens, the distance between both the lenses is 15 centimeter. All right, and if you see the sub question A, they have told already
ಈ ಲೆನ್ಸ್ ಇಂದ ಫೈನಲ್ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ದಟ್ ಇಸ್ ಫೈನಲ್ ಇಮೇಜ್ ಡಿಸ್ಟೆನ್ಸ್ V value they have given, that is V is equal to 25 centimeter. Alright, so ಈ V na I'll represent as VE because it is the image formed because of the eyepiece lens. So that is why I'll be representing it as VE. Now as you already know, ಈ final image ಈ side ಬರುತ್ತೆ, on the left side. Alright, so direction of light is this way, but ಇಲ್ಲಿಂದ measurement ಮಾಡೋದು distance of image ನ, which is like this. So both are opposite to each other. ಇಲ್ಲಿ -25 centimeter ಅಂತ you have to place. Alright, ಇದನ್ನ ಈ ಕ್ವೆಶ್ಚನ್ ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿದ್ರೆ, ಸಿ ಹಿಯರ್ ಫ್ರಮ್ ರೈಟ್ ಲೆನ್ಸ್ ಟು ದ ಲೆಫ್ಟ್ ಲೆನ್ಸ್ ವಿ ವಿಲ್ ಸಾಲ್ವ್ ಯು. ಫೈನ್. ಸೊ ಇಲ್ಲಿ ಆಲ್ರೆಡಿ ಡಿಸ್ಟೆನ್ಸ್ ಆಫ್ ಇಮೇಜ್ ಗೊತ್ತಿದೆ ನಮಗೆ, ವಿಚ್ ಇಸ್ 25 ಸೆಂಟಿಮೀಟರ್, ಅಂಡ್ ಇದ್ರಿಂದ ಫೋಕಲ್ ಲೆಂತ್ ಗೊತ್ತಿದೆ, FE 6.25 ಸೆಂಟಿಮೀಟರ್ ಇದೆ. ಇದನ್ನೆರಡನ್ನು ಯೂಸ್ ಮಾಡಿಕೊಂಡು UE, that is distance of object from the eyepiece lens calculate ಮಾಡಬಹುದು. Okay, and we had already discussed about the microscope concept, that is microscope ಅಲ್ಲಿ image ಹೇಗೆ ಫಾರ್ಮ್ ಆಗುತ್ತೆ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. How the microscope gives you the final image? ಇಲ್ಲಿ you have to somewhere keep one object. Okay, imagine this is the object. ಈ ಆಬ್ಜೆಕ್ಟ್ ಇಂದ ಸಮ್ವೇರ್ ಹಿಯರ್ ಇಮೇಜ್ ಫಾರ್ಮ್ ಆಗುತ್ತೆ, ಅಂಡ್ ಇಲ್ಲಿ ಫಾರ್ಮ್ ಆಗಿರೋ ಇಮೇಜ್ ಈ ಲೆನ್ಸಿಗೆ ವರ್ಚುವಲ್ ಆಬ್ಜೆಕ್ಟ್ ತರ ಆಕ್ಟ್ ಮಾಡುತ್ತೆ, ಅಂಡ್ ದಿಸ್ ಗಿವ್ಸ್ ಯು ದ ಫೈನಲ್ ಇಮೇಜ್. ಓಕೆ, ನಾವು ಸಪೋಸ್ ಯು ಹ್ಯಾವ್ ಕೆಪ್ಟ್ ದ ಆಬ್ಜೆಕ್ಟ್ ಹಿಯರ್ and another ray is passing like this. Fine, and this will pass through the focus. Okay, and it will refract. So idanna produce ಮಾಡಿದಾಗ what you will get the final image. Okay, at in some case you will get it at infinity, and in other case you can get it at the near point. Okay, this is the construction or the working of a microscope. So here as you can see, illi ಒಂದು image form ಆಗಿದೆ. This is the first image. All right, from this object ಇದು first image. ಇದು ಈ ಇಮೇಜ್ ಆಕ್ಚುಲಿ ಈ ಲೆನ್ಸ್ ಗೆ ಆಬ್ಜೆಕ್ಟ್ ಆಗಿ ಸರ್ವ್ ಮಾಡುತ್ತೆ. Alright, so first calculate the distance of this from here. 1 by F is equal to 1 divided by V minus 1 by U is the formula. Here since we are applying it to eyepiece, E subscript add ಮಾಡಿ ಎಲ್ಲದಕ್ಕೂ. Okay, we need to calculate this one. We need to calculate the value of UE. So just rearrange this equation. 1 divided by UE is equal to 1 divided by VE minus 1 divided by FE. Now substitute the values. 1 divided by UE is equal to 1 divided by minus 25 minus 1 divided by 6.25, and you can take the LCM. LCM is 25. You will have minus 1 minus 4, which will be equal to minus 5 divided by 25. So 1 by UE ಇಷ್ಟಾದ್ರೆ UE will be minus 5 centimeter. Alright, so what we have got? We have got the distance of this one. Now see what we have got here is this distance we have got. Alright, this distance we have got, which is UE is equal to
ಮೈನಸ್ 5 ಸೆಂಟಿಮೀಟರ್. ಈ ಮೈನಸ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ, ಇದ್ರಿನ್ ಪೊಸಿಷನ್ ಯಾವ ಕಡೆ ಇದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ದಿಸ್ ಆಬ್ಜೆಕ್ಟ್ ಇಸ್ ಟುವರ್ಡ್ಸ್ ದ ಲೆಫ್ಟ್ ಆಫ್ ದಿಸ್ ಐ ಪೀಸ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ದಿಸ್ ಥಿಂಗ್ ಈ ಲೆನ್ಸಿಗೆ ವರ್ಚುವಲ್ ಆಬ್ಜೆಕ್ಟ್ ತರ ವರ್ಕ್ ಮಾಡುತ್ತೆ, ಆಕ್ಟ್ ಮಾಡುತ್ತೆ. ವೇರ್ ಆಸ್ ವಾಟ್ ಇಸ್ ದಿಸ್ ಆಕ್ಚುಲಿ? This is the image produced by this lens. Okay, with respect to this, it is actually image, isn't it? So here, e distance idiyalla from here to here, that is the distance of image produced by the objective lens. Alright, ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಬರುತ್ತೆ, you should not miss it. ಮೆನಿ ಆಫ್ ಯು ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಯು ಇಸ್ ಈಕ್ವಲ್ ಟು ಮೈನಸ್ 5 ಸೆಂಟಿಮೀಟರ್ ಬಂದಿದೆಯಲ್ಲ, ಇದನ್ನೇ ಡೈರೆಕ್ಟ್ಲಿ ವಿ ಓ ಅಂತ ಬರೀತಾರೆ. ಅಂದ್ರೆ ಇಮೇಜ್ ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಲೆನ್ಸ್ ಡೈರೆಕ್ಟ್ಲಿ ಬರೆದು ಬಿಡ್ತಾರೆ. ಓಕೆ, ವಿಚ್ ಇಸ್ ರಾಂಗ್ ಹಿಯರ್. ಒನ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್, ಇಲ್ಲಿ ನೋಡಿ, ಇಲ್ಲಿ ಬಂದಿದೆಯಲ್ಲ ಮೈನಸ್ 5 ಸೆಂಟಿಮೀಟರ್, ದಟ್ ಇಸ್ ದ ಡಿಸ್ಟೆನ್ಸ್ ಆಫ್ ದಿಸ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಐ ಪೀಸ್. ಬಟ್ ವಿತ್ ರೆಸ್ಪೆಕ್ಟ್ ಟು ದ ಆಬ್ಜೆಕ್ಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಂತ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಓಕೆ, ಸೊ ವಿ ಓ ಇಸ್ ಈಕ್ವಲ್ ಟು ಏನ್ ಮಾಡ್ಬೇಕು ನೀವು, ಯು ಹ್ಯಾವ್ ಟು ಸಬ್ಟ್ರಾಕ್ಟ್. ನಮಗ್ ಗೊತ್ತಿದೆ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಲೆನ್ಸಸ್ 15 minus 5. So this will give you 10 centimeter. So E image from this objective is at a distance of 10 centimeter. Alright. Now you have FO also. 1 divided by F is equal to formula use ಮಾಡಿ 1 divided by V minus 1 by U. Now ನಾವು apply ಮಾಡ್ತಾ ಇರೋದು formula to the objective lens. So subscript O O O ಹಾಕೊಳ್ಳಿ. The main thing which they are asking you to calculate is UO. ಅಂದ್ರೆ ಈ ಲೆನ್ಸ್ ಇಂದ ಫೈನಲ್ ಇಮೇಜ್ 25 ಸೆಂಟಿಮೀಟರ್ ಅಲ್ಲಿ ಫಾರ್ಮ್ ಆಗ್ಬೇಕಾದ್ರೆ ಈ ಲೆನ್ಸ್ ಇಂದ ಆಬ್ಜೆಕ್ಟ್ ನ ಎಷ್ಟು ದೂರ ಪ್ಲೇಸ್ ಮಾಡಬೇಕು ಅಂತ ದೇ ಆರ್ ಆಸ್ಕಿಂಗ್. ಸೊ 1 divided by UO is equal to 1 divided by VO minus 1 divided by FO. Now solve it further. If you solve it further, you will have 1 divided by UO is equal to 1 divided by VO ಎಷ್ಟು ಬಂದಿದೆ 10 centimeter minus 1 divided by FO is 2 centimeters. Okay, again solve it further by taking the LCM. LCM ಎಷ್ಟು ಬರುತ್ತೆ ಇಲ್ಲಿ 10 ಬರುತ್ತೆ, and if you solve it, it will be minus 4. 1 by UO ಎಷ್ಟಿದ್ರೆ only UO we need. It will be 10 divided by 4 with the negative sign. So UO will be equal to minus 2.5 centimeter. This is the final step. ಅಂದ್ರೆ ಈ ಮೈಕ್ರೋಸ್ಕೋಪ್ ಅಲ್ಲಿ ಫೈನಲ್ ಇಮೇಜ್ ಬರೋದು ಇದ್ರಿಂದ ಫೈನಲ್ ಇಮೇಜ್ ಅಟ್ ಎ ಡಿಸ್ಟೆನ್ಸ್ ಆಫ್ 25 ಸೆಂಟಿಮೀಟರ್ ಬರಬೇಕಾದ್ರೆ ದ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು objective lens should be placed at a distance of 2.5 centimeter. Negative sign ಏನು represent ಮಾಡ್ತಾ ಇದೆ? It is telling us that the object should be placed to the left of this. Alright. So this is how we solve this kind of numerical. ಅವ್ರು ಏನ್ ಕೇಳಿರ್ತಾರೆ, final image ಯಾವ distance ಅಲ್ಲಿ ಬರುತ್ತೆ ಅಂತ ಹೇಳಿರ್ತಾರೆ. In that case, where should the object be placed with respect to objective ಅಂತ ಕೇಳ್ತಾರೆ. ಸೊ ಇದಕ್ಕೆ ನಾವೇನ್ ಮಾಡಬೇಕು, ಫಸ್ಟ್ ಐ ಪೀಸ್ ಗೆ ಲೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ದ ಲೆನ್ಸ್ ಫಾರ್ಮುಲಾ ಇಸ್ 1/f is equal to 1/v minus 1/u. ಓಕೆ, ಇದ್ ಆದ್ಮೇಲೆ ನೆಕ್ಸ್ಟ್
objective lens ಗೆ you have to apply the lens formula. All right. ಈ ಐಪೀಸ್ ಲೆನ್ಸ್ ಇಂದ ಬರೋ ವ್ಯಾಲ್ಯೂ ಆಫ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇದಕ್ಕೆ ಆಬ್ಜೆಕ್ಟ್ ಆಗಿರೋದು ಆಕ್ಚುಲಿ ದ ಇಮೇಜ್ ಪ್ರೊಡ್ಯೂಸ್ಡ್ ಬೈ ದ ಆಬ್ಜೆಕ್ಟಿವ್ ಲೆನ್ಸ್. ಸೊ ಇನ್ ದಿಸ್ ವೇ ಯು ಕ್ಯಾನ್ ಗೆಟ್ ದ ವ್ಯಾಲ್ಯೂ ಆಫ್ ದ ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಆಬ್ಜೆಕ್ಟಿವ್ ವಿಚ್ ಇಸ್ UO. Another question which they are asking here is to calculate the magnifying power in each case. Andre initially as the first part of the problem is over, we know few basic things, that is VE gottide namige, it is minus 25 centimeter, then UE is minus 5 centimeter, FO is 2 centimeter, FE is 6.25 centimeter. Then we had found out this UO value. UO value is minus 2.5 centimeter. Alright. VO value is 10 centimeter. Alright. Now magnifying power formula is two lenses or two or more lenses iddaga equivalent magnifying power is given by MO into ME. Magnification produced by objective lens idu. This is magnification produced by eyepiece lens. General formula for magnification produced by a lens enide V by U ide. Okay, it is V by U. Alright. So here ಇದನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಬಹುದು. ಆಲ್ರೈಟ್. M is equal to VO divided by UO. ಮ್ಯಾಗ್ನಿಟ್ಯೂಡ್ ಆಫ್ UO ತಗೋಬೇಕು. ಓಕೆ, ವೆರಿ ಇಂಪಾರ್ಟೆಂಟ್. ಮಾಡ್ ಆಫ್ UO ಇಂಟು ME ಫಾರ್ಮುಲಾ ಗೊತ್ತಿದೆ ನಮಗೆ. ಅಟ್ ಎ ಡಿಸ್ಟೆನ್ಸ್ ಆಫ್ 25 ಸೆಂಟಿಮೀಟರ್ ಆರ್ ನಿಯರ್ ಪಾಯಿಂಟ್ ಅಲ್ಲಿ ಲೆನ್ಸ್ ಇಂದ ಇಮೇಜ್ ಫಾರ್ಮ್ ಆದ್ರೆ the formula is 1 plus D by F. ಓಕೆ, ಇದು ಐಪೀಸ್ ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಇಲ್ಲಿ FE ಅಂತ ಹಾಕೋಬೇಕು. ಸೊ VO is how much? 10 centimeter divided by UO minus 2.5 ಇದೆ. ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ 2.5 ಆಗುತ್ತೆ ಇಂಟು 1 plus D is 25 centimeter ಇದೆ, which is 25 divided by 6.25. so ಇದನ್ನ ಸಾಲ್ವ್ ಮಾಡಿದ್ರೆ magnification or magnifying power you will get as 20. okay, so this is how you have to solve this question. The next question is there, one more question is there. Now 25 centimeter ಅಲ್ಲಿ final image ಬಂದಾಗ with respect to ಆಬ್ಜೆಕ್ಟ್ ನ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ ಗೊತ್ತಾಗಿದೆ ನಮಗೆ. ಇವಾಗ ಕೇಸ್ ಬಿ ದೇ ಆರ್ ಆಸ್ಕಿಂಗ್ ಫೈನಲ್ ಇಮೇಜ್ ಇನ್ಫಿನಿಟಿ ಹತ್ರ ಫಾರ್ಮ್ ಆಗ್ಬೇಕು ಅಂದ್ರೆ ಆಬ್ಜೆಕ್ಟ್ ನ ಆಬ್ಜೆಕ್ಟಿವ್ ಲೆನ್ಸ್ ಇಂದ ಎಷ್ಟು ದೂರ ಪ್ಲೇಸ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಲೆಟ್ ಸಾಲ್ವ್ ದ ಕ್ವೆಶ್ಚನ್ ಬಿ. ಕ್ವೆಶ್ಚನ್ ಬಿ ಅಲ್ಲಿ ಏನ್ ಹೇಳ್ತಾ ಇದಾರೆ ಅವರು, ಫೈನಲ್ ಇಮೇಜ್ ಇನ್ಫೈನೈಟ್ ಡಿಸ್ಟೆನ್ಸ್ ಹತ್ರ ಬರಬೇಕು, ವಿಚ್ ಮೀನ್ಸ್ VE ದೇ ಹ್ಯಾವ್ ಗಿವನ್ ಇನ್ಫಿನಿಟಿ ಇದೆ. ಫಸ್ಟ್ ಕೇಸ್ ಅಲ್ಲೇ ನಾವು ಆಲ್ರೆಡಿ FO ಅಂಡ್ FE ವ್ಯಾಲ್ಯೂ ಬರ್ದಿದ್ವಿ. FO 2 ಸೆಂಟಿಮೀಟರ್ ಇದೆ, ಇದ್ರಲ್ಲೂ ಸೇಮ್ ಇರುತ್ತೆ. FE ಇಸ್ 6.25 ಸೆಂಟಿಮೀಟರ್ ಇದೆ ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಲೆನ್ಸಸ್ ಇಸ್ 15 ಸೆಂಟಿಮೀಟರ್. ಸೊ ಫಸ್ಟ್ ಇದರಿಂದ UE ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇಟ್ ಇಸ್ ವೆರಿ ಸಿಂಪಲ್. 1 by F is equal to 1 by V minus 1 by U ಫಾರ್ಮುಲಾನ ಯೂಸ್ ಮಾಡಿ ಈ ಸಬ್ಸ್ಕ್ರಿಪ್ಟ್ ಯು ನೀಡ್ ಟು ಆಡ್. ಸೊ 1 by UE is equal to 1 by VE minus 1 by FE ಆಗುತ್ತೆ. ಇಟ್ ಇಸ್ ಈಕ್ವಲ್ ಟು 1 by infinity VE minus 1 divided by FE is 6.25 ಇದೆ. ಓಕೆ, ಸೊ 1 by infinity 0 ಆಗುತ್ತೆ. 1 by UE is equal to minus 1 divided by 6.25
ಆದರೆ UE value will be equal to minus 6.25 centimeter. Alright, so UE value 6.25 centimeter ಇದೆ, which is same as the value of FE. Okay, ಇದೇ ಕಂಡೀಷನ್ ತಾನೆ. ಆಬ್ಜೆಕ್ಟ್ ಫೋಕಸ್ ಹತ್ರ ಇಟ್ರೇನೆ ಫೈನಲ್ ಇಮೇಜ್ ಇನ್ಫಿನಿಟಿ ಹತ್ರ ಬರೋದು. ದಟ್ ಇಸ್ ಫೈನ್. ನಾವು ನೆಕ್ಸ್ಟ್ ನಮಗೆ ಬೇಕಿರೋದು ಆಕ್ಚುಲಿ UO ಬೇಕಿರೋದು. ಆಲ್ ರೈಟ್, ಸಿ ದಿಸ್ ಡಿಸ್ಟೆನ್ಸ್ ಇಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್, ದಟ್ ಇಸ್ ಆಬ್ಜೆಕ್ಟ್ ಅಂದ್ರೆ ಇದೇನಿದೆ ಆಕ್ಚುಲಿ ಇಮೇಜ್ ಫಾರ್ಮ್ಡ್ ಬೈ ದ ಆಬ್ಜೆಕ್ಟಿವ್ ಲೆನ್ಸ್. ಆಲ್ ರೈಟ್, ಸೊ ಇದನ್ನ VO ಬೇಕು ಅಂದ್ರೆ 15 ಅಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. 6.25 that will be equal to 8.75 centimeter ಬರುತ್ತೆ. Alright, now once again use the formula 1 divided by FO is equal to 1 divided by VO minus 1 divided by UO. See, ಇದ್ರಲ್ಲಿ ನಾನು ಸ್ಕೆಚ್ ಹಾಕಿಲ್ಲ, ಓನ್ಲಿ ಬಿಕಾಸ್ ಆಲ್ರೆಡಿ ನಾನು ತೋರಿಸಿದ್ದೀನಿ ಹೇಗೆ ಅದನ್ನ ಸಾಲ್ವ್ ಮಾಡೋದು ಅಂತ. ಸೇಮ್ ಮೆಥಡ್ ನ ಫಾಲೋ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು ಅಷ್ಟೇ. ಸೊ 1 by UO will be equal to 1 by VO minus 1 divided by FO ಆಗುತ್ತೆ. ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ, ಇಟ್ ಇಸ್ 1 divided by 8.75 minus 1 divided by 2.0. So 1 divided by UO will be equal to minus 6.75 divided by 17.5 ಆಗುತ್ತೆ. LCM 17.5 ಇದೆ. This is purely mathematical solving ಅಷ್ಟೇ. So UO will be equal to reverse of this, minus 17.5 whole divided by 6.75. ಇದನ್ನ ಸಾಲ್ವ್ ಮಾಡಿದ್ರೆ minus 2.59 ಸೆಂಟಿಮೀಟರ್ ಬರುತ್ತೆ. ಅಂದ್ರೆ ಈ ಲೆನ್ಸ್ ಇಂದ ಫೈನಲ್ ಇಮೇಜ್ ನಿಮಗೆ ಎಲ್ಲಿ ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಫಾರ್ಮ್ ಆಗಬೇಕು ಅಂದ್ರೆ ಆಬ್ಜೆಕ್ಟಿವ್ ಲೆನ್ಸ್ ಇಂದ 2.59 ಸೆಂಟಿಮೀಟರ್ ಅಷ್ಟು ದೂರದಲ್ಲಿ ಪ್ಲೇಸ್ ಮಾಡಬೇಕು. ಓಕೆ, ಇನ್ನೊಂದು ಕೇಳಿದಾರೆ ಅವರು, they have asked you to calculate magnifying power. Okay, so as I said earlier, magnifying power is given by product of MO and ME. Magnification produced by objective lens, magnification produced by eyepiece. So ಇದನ್ನ VO by UO. ಇದು ಯಾವ ಫಾರ್ಮುಲಾ ಇದು? ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ಡ್ ಬೈ ಎನಿ ಲೆನ್ಸ್. ಇವಾಗ ಫಾರ್ಮ್ ಆಗಿರೋ ಇಮೇಜ್ ಫಾರ್ ಪಾಯಿಂಟ್ ಅಲ್ಲಿ ಇದೆ, ಇನ್ಫಿನಿಟಿ ಹತ್ರ ಇಮೇಜ್ ಫಾರ್ಮ್ ಆದ್ರೆ ಮ್ಯಾಗ್ನಿಫಿಕೇಶನ್ ಎಷ್ಟು ಬರುತ್ತೆ ಅಂತ ಆಲ್ರೆಡಿ ಗೊತ್ತಿದೆ ನಮಗೆ. ಇಟ್ ಇಸ್ D/F ಬರುತ್ತೆ. ಸಿನ್ಸ್ ಇಟ್ ಇಸ್ ರಿಲೇಟೆಡ್ ಟು ಐ ಪೀಸ್, ಇಲ್ಲಿ E ಹಾಕೋಬೇಕು. ಸೊ VO ವ್ಯಾಲ್ಯೂ ಎಷ್ಟಿದೆ? 8.75 ಇದೆ, ಡಿವೈಡೆಡ್ ಬೈ 2.59 into 25 divided by FE is 6.25. ಸೊ ಇದನ್ನ ಸಾಲ್ವ್ ಮಾಡಿದಾಗ 13.51 ಬರುತ್ತೆ. ಇದಕ್ಕೆ ಈ ಮ್ಯಾಗ್ನಿಫೈಯಿಂಗ್ ಪವರಿಗೆ ಏನು ಯೂನಿಟ್ ಇರಲ್ಲ, ಸೊ ಯೂನಿಟ್ ಬರಿಬೇಡ್ರಿ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಸೊ ಕೀಪ್ ಪ್ರಾಕ್ಟಿಸಿಂಗ್. ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಾ, ದ numericals will be very easy to solve. So if you get any doubts, you can drop it into the comment section. I'll surely solve it and send it back to you, or you can even WhatsApp me to my WhatsApp number. Thank you, and keep practicing, keep studying.